الحمد لله رب العالمين والصلاة والسلام على أشرف الأنبياء والمرسلين وعلى آله وأصحابه ومن تبعهم بإحسان إلى يوم الدين أما بعد. عن أبي هريرة رضي الله عنه قال قال النبي صلى الله عليه وسلم سبعة يظلهم الله في ظله يوم لا ظل إلا ظله. ಅಬೂ ಹುರೈರಾ ರದಿಯಲ್ಲಾಹು ಅನ್ಹು ಅವರಿಂದ ವರಿಯಾದಂತಹ ಹದೀಸಿನಲ್ಲಿ ಅಲ್ಲಾಹನ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಹೇಳಿದರು, ಕಿಯಾಮತ್ತಿನ ದಿನದಂದು ಯಾವ ನೆರಳು ಇರದಿರುವಂತಹ ಸಂದರ್ಭದಲ್ಲಿ ಅಲ್ಲಾಹು ತನ್ನ 7 ಪ್ರಕಾರದ 7 ರೀತಿಯ ದಾಸರನ್ನು ತನ್ನ ನೆರಳಿನಲ್ಲಿ ಜಾಗವನ್ನು ನೀಡುತ್ತಾನೆ ಎಂದು ಅಲ್ಲಾಹನ ಪ್ರವಾದಿಯವರು ಹೇಳಿದರು. ಆ 7 ಜನರಲ್ಲಿ 3 ಜನರನ್ನು ನಾವು ಹಿಂದಿನ ತರಗತಿಯಲ್ಲಿ ಕೇಳಿದ್ದೇವೆ. 4ನೇ ವ್ಯಕ್ತಿ ಅಲ್ಲಾಹನ ಪ್ರವಾದಿಯವರು ಹೇಳಿದರು, ರಜುಲಾನಿ ತಹಾಬ್ಬ ಫಿಲ್ಲಾಹಿ ಜತಮ ಅಲೈಹಿ ವ ತಫರ್ರಕ ಅಲೈಹಿ. 2 ಸತ್ಯವಿಶ್ವಾಸಿಗಳು ಪರಸ್ಪರರನ್ನು ಪ್ರೀತಿಸುತ್ತಾರೆ ಫಿಲ್ಲಾ, ಅಲ್ಲಾಹನಿಗಾಗಿ, ಅಲ್ಲಾಹನ ಕುರಿತು. ಇಜ್ತಮ ಅಲೈಹಿ, ಅವರು ಒಟ್ಟುಗೂಡುವುದು ಅಲ್ಲಾಹನ ಪ್ರೀತಿಯ ಮೇಲೆ, ಸತ್ಯವಿಶ್ವಾಸದ ಆಧಾರದ ಮೇಲೆ. ವ ತಫರ್ರಕ ಅಲೈಹಿ, ಅವರಿಬ್ಬರು ಬೇರ್ಪಡುವುದು ಸಹ ಈ ಸತ್ಯವಿಶ್ವಾಸದ ಆಧಾರದ ಮೇಲೆ ಆಗಿದೆ. ಅಲ್ಲಾಹು ಪವಿತ್ರ ಕುರಾನಿನಲ್ಲಿ ಸತ್ಯವಿಶ್ವಾಸಿ ದಾಸರನ್ನು ಪ್ರೀತಿಸಬೇಕೆಂದು ನಮಗೆ ಆದೇಶವನ್ನು ನೀಡಿದ್ದಾರೆ. ಯಾ ಅಯ್ಯುಹಲ್ಲದೀನ ಆಮನು ಮನ್ ಯರ್ತದ್ದ ಮಿನ್ಕುಂ ಅನ್ ದೀನಿಹಿ ಫಸೌಫ ಯಅತಿಲ್ಲಾಹು ಬಿಕೌಮಿನ್ ಯುಹಿಬ್ಬುಹುಂ ವ ಯುಹಿಬ್ಬೂನಹು ಅದಿಲ್ಲತಿನ್ ಅಲಲ್ ಮುಅ್ಮಿನೀನ ಅ'izzatiನ್ ಅಲಲ್ ಕಾಫಿರೀನ್ ಯುಜಾಹಿದೂನ ಫೀ ಸಬೀಲಿಲ್ಲಾಹಿ ವಲಾ ಯಖಾಫೂನ ಲೌಮತ ಲಾಹಿಮ್ ذلك ಫضಲು ಲ್ಲಾಹಿ ಯು'ತೀಹಿ ಮನ್ ಯಶಾ ವಲ್ಲಾಹು ವಾಸಿഉನ್ ಅಲೀಮ್. ಸತ್ಯವಿಶ್ವಾಸಿ ದಾಸರೇ, ಖಂಡಿತವಾಗಿಯೂ ನಿಮ್ಮಲ್ಲಿ ಯಾವ ವ್ಯಕ್ತಿ ತನ್ನ ಧರ್ಮದಿಂದ, ತನ್ನ ಈಮಾನಿನಿಂದ ಅವನು ದೂರವಾಗಿ ಬೇರ್ಪಟ್ಟು ಹೋಗುತ್ತಾನೆಯೋ, ಅಲ್ಲಾಹು ಫಸೌಫ ಯಅತಿಲ್ಲಾಹು ಬಿಕೌಮಿನ್, ಅಲ್ಲಾಹು ಇಂತಹ ಒಂದು ಜನಸಮೂಹವನ್ನು ತರಲಿಕ್ಕಿದ್ದಾನೆ. ಯುಹಿಬ್ಬುಹುಂ ವ ಯುಹಿಬ್ಬೂನಹು, ಅಲ್ಲಾಹು ಅವರನ್ನು ಪ್ರೀತಿಸುತ್ತಾನೆ ಮತ್ತು ಆ ಜನರು ಸಹ ಅಲ್ಲಾಹನನ್ನು ಪ್ರೀತಿಸುತ್ತಾರೆ. ಅದಿಲ್ಲತಿನ್ ಅಲಲ್ ಮುಅ್ಮಿನೀನ್, ಅವರು ಸತ್ಯವಿಶ್ವಾಸಿ ದಾಸರೊಂದಿಗೆ ಸಹನೆಗೊಳ್ಳವರು, ಸತ್ಯವಿಶ್ವಾಸಗಳಿಗೆ ಪ್ರೀತಿಸುವವರು, ಸತ್ಯವಿಶ್ವಾಸಗಳ ಕುರಿತು ಅವರು ಕರುಣಾಮಯಿಗಳಾಗಿರುತ್ತಾರೆ. ಅ'izzatiನ್ ಅಲಲ್ ಕಾಫಿರೀನ್, ಸತ್ಯ ನಿಷೇಧಿಗಳಿಗೆ ಅವರು ಬಹಳ ಕಠೋರ ಮನಸ್ಸಿನವರಾಗಿರುತ್ತಾರೆ, ಅಲ್ಲಾಹನ ಮಾರ್ಗದಲ್ಲಿ ಅವರು ಹೋರಾಡುವವರಾಗಿದ್ದಾರೆ. ಇದು ಈ ಸೂಕ್ತಿಯಲ್ಲಿ ಅಲ್ಲಾಹು ಸತ್ಯವಿಶ್ವಾಸಿ ದಾಸರನ್ನು ಪ್ರೀತಿಸಬೇಕೆಂದು ಅಲ್ಲಾಹು ಈ ಆಯತದಲ್ಲಿ ಹೇಳಿದ್ದಾರೆ. ನಮ್ಮ ಪ್ರೀತಿ, ನಮ್ಮ ದ್ವೇಷವು ಕೇವಲ ಅಲ್ಲಾಹನಿಗಾಗಿ ಮಾತ್ರ. ಒಬ್ಬ ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿಯನ್ನು ಪ್ರೀತಿಸುತ್ತಾನೆ ಎಂದಾದರೆ ಅವನು ಅಲ್ಲಾಹನಿಗಾಗಿ ಮಾತ್ರ ಪ್ರೀತಿಸಬೇಕು. ಅವನ ದ್ವೇಷ ಇರುವುದೇ ಏಕೆ? ಅವನ ದ್ವೇಷವೂ ಸಹ ಅದು ಅಲ್ಲಾಹನ, ಆ ದ್ವೇಷವು ಸಹ ಅಲ್ಲಾಹನಿಗಾಗಿ ಮಾತ್ರ ಇರಬೇಕು ಎಂಬ ಒಂದು ಕಾರಣದಿಂದಾಗಿ. ಒಬ್ಬ ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿಯನ್ನು ಪ್ರೀತಿಸಬೇಕು ಅಲ್ಲಾಹನಿಗಾಗಿ, ಇನ್ನೊಬ್ಬ ವ್ಯಕ್ತಿಯನ್ನು ದ್ವೇಷಿಸಬೇಕು ಅದು ಅಲ್ಲಾಹನಿಗಾಗಿ ಮಾತ್ರ. ಐಹಿಕ ಯಾವುದೇ ಒಂದು ಕಾರಣಕ್ಕಾಗಿ ನಾವು ಪರಸ್ಪರರನ್ನು ನಾವು ದ್ವೇಷಿಸಬಾರದು ಎಂದು ನಮಗೆ ಇಸ್ಲಾಂ ಧರ್ಮವು ಕಲಿಸುತ್ತದೆ. ಸಹೀ ಮುಸ್ಲಿಮಿನಲ್ಲಿ ವರದಿಯಾದಂತಹ ಒಂದು ಹದೀಸಿನಲ್ಲಿ ಅಲ್ಲಾಹನ ಪ್ರವಾದಿಯವರು ಹೇಳುತ್ತಾರೆ, ನಬಿ ಹುರೈರಾ ರದಿಯಲ್ಲಾಹು ಅನ್ಹು ಅನ್ನ ನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ قال والذي نفسي بيده لا تدخلوا الجنة حتى تؤمنوا ولا تؤمنوا حتى تحابوا. ನನ್ನ ಜೀವವು ಯಾರ ಕೈಯಲ್ಲಿದೆಯೋ ಅವನ ಮೇಲಾಣೆ, ಲಾ ತದ್ಖುಲುಲ್ ಜನ್ನ, ನೀವು ಸ್ವರ್ಗವನ್ನು ಪ್ರವೇಶಿಸಲಾಲಿರಿ, ಹತ್ತಾ ತುಮಿನು, ಎಲ್ಲಿವರೆಗೆಂದರೆ ನೀವು ಸತ್ಯವಿಶ್ವಾಸಗಳಾಗುವವರೆಗೆ. ವಲಾ ತುಮಿನು ಹತ್ತಾ ತಹಾಬ್ಬು, ನೀವು ಸತ್ಯವಿಶ್ವಾಸಿಗಳಾಗಲಾರಿರಿ ಎಲ್ಲಿವರೆಗೆಂದರೆ ನೀವು ಪರಸ್ಪರ ಪ್ರೀತಿಸದವರಿಗೆ. ಅವಲ ಅದುಲ್ಲುಕುಂ ಅಲಾ ಶೈಇನ್ ಇದಾ ಫಅಲ್ತುಮೂಹು ತಹಾಬ್ಬtum, ನಾನು ನಿಮಗೆ ಇಂತಹ ಒಂದು ವಿಷಯದ ಕುರಿತು ಮಾರ್ಗದರ್ಶನ ಮಾಡಲಾರೆ, ಆ ಕೆಲಸ ನೀವು ಮಾಡಿದರೆ ಖಂಡಿತವಾಗಿ ನೀವು ಪರಸ್ಪರರನ್ನು ಪ್ರೀತಿಸಲಿದ್ದೀರಿ. ಅಫ್ಶು ಸಲಾಮ ಬೈನಕುಂ, ನೀವು ನಿಮ್ಮ ಪರಸ್ಪರರಲ್ಲಿ ಸಲಾಮನ್ನು ಹೇಳಿರಿ. ಸತ್ಯವಿಶ್ವಾಸಿಗೆ ನೀವು ಭೇಟಿಯಾದಾಗ ಅಸ್ಸಲಾಮು ಅಲೈಕುಂ ಎಂದು ಹೇಳಬೇಕು. ಸಲಾಂ ಹೇಳುವುದರಿಂದ ನಿಮ್ಮ ಮನಸ್ಸಿನಲ್ಲಿ ಪ್ರೀತಿ ಉಂಟಾಗುತ್ತದೆ ಎಂದು ಅಲ್ಲಾಹನ ಪ್ರವಾದಿ ಹದೀಸಿನಲ್ಲಿ ನಮಗೆ ತಿಳಿಸಿದ್ದಾರೆ. ಅಬೂ ದಾವೂದ್ ರಹ್ಮತುಲ್ಲಾಹಿ ಅಲೈಹಿ ಒಂದು ಹದೀಸಿನಲ್ಲಿ ವರದಿ ಮಾಡಿದ್ದಾರೆ,
ಅಬು ಉಮಾಮಾ ಅಲ್ ಬಾಹಿಲಿ ರಲಿಯಲ್ಲಾಹು ಅವರಿಂದ ವರದಿಯಾದಂತಹ ಹದೀಸ್, ಅಲ್ಲಾಹನ ಪ್ರವಾದಿಯವರು ಹೇಳಿದರು, ಮನ್ ಅಹಬ್ಬ ಲಿಲ್ಲಾಹಿ ವ ಬಗದ ಲಿಲ್ಲಾಹ್ ವ ಆತಾ ಲಿಲ್ಲಾಹಿ ವ ಮನಅ ಲಿಲ್ಲಾಹಿ ಫಖದ್ ಇಸ್ತಕ್ಮಲ ಅಲ್ ಈಮಾನ್. ಯಾವ ವ್ಯಕ್ತಿಯು ಅಲ್ಲಾಹನಿಗಾಗಿ ಪ್ರೀತಿಸುತ್ತಾನೆ ಮತ್ತು ಅಲ್ಲಾಹನಿಗಾಗಿ ಮಾತ್ರ ದ್ವೇಷಿಸುತ್ತಾನೆ, ಅಲ್ಲಾಹನಿಗಾಗಿ ಯಾವ ವ್ಯಕ್ತಿ ನೀಡುತ್ತಾನೆ ಮತ್ತು ಅಲ್ಲಾಹನಿಗಾಗಿ ಯಾವ ವ್ಯಕ್ತಿ ಒಂದು ವಿಷಯವನ್ನು ಒಂದು ವಸ್ತುವನ್ನು ನೀಡುವುದರಿಂದ ತಡೆಯುತ್ತಾನೆಯೋ ಅದು ಆ ವ್ಯಕ್ತಿಯು ತನ್ನ ಸತ್ಯವಿಶ್ವಾಸವನ್ನು ಸಂಪೂರ್ಣಗೊಳಿಸುವಂತಹ ಪೂರ್ಣಗೊಳಿಸುವಂತಹ ಒಂದು ಕಾರಣವಾಗಿದೆ. ಅಲ್ಲಾಹನಿಗಾಗಿ ಪ್ರೀತಿ, ಅಲ್ಲಾಹನಿಗಾಗಿ ದ್ವೇಷ, ಅಲ್ಲಾಹನಿಗಾಗಿ ನೀಡುವುದು, ಅಲ್ಲಾಹನಿಗಾಗಿ ನಿರಾಕರಿಸುವುದು, ಇದು ಸತ್ಯವಿಶ್ವಾಸವನ್ನು ಸಂಪೂರ್ಣಗೊಳಿಸುವಂತಹ ಒಂದು ಕಾರಣವಾಗಿದೆ. ಖಂಡಿತವಾಗಿಯೂ ನಾವು ನಮ್ಮ ಸತ್ಯವಿಶ್ವಾಸದ ಕಾರಣದಿಂದಾಗಿ, ಈಮಾನಿನ ಕಾರಣದಿಂದಾಗಿ ನಾವು ಪರಸ್ಪರರನ್ನು ಪ್ರೀತಿಸಬೇಕು ಮತ್ತು ಸತ್ಯ ನಿಷೇಧದ ಕಾರಣದಿಂದಾಗಿ ಪರಸ್ಪರ ಒಬ್ಬ ವ್ಯಕ್ತಿಯನ್ನು ನಾವು ದ್ವೇಷಿಸಬೇಕೆಂದು ಸಹ ನಮಗೆ ಖಂಡಿತವಾಗಿ ಇಸ್ಲಾಂ ಧರ್ಮವು ನಮಗೆ ಖಂಡಿತವಾಗಿ ಮಾರ್ಗದರ್ಶನ ಮಾಡುತ್ತದೆ. ಸಹೋದರರೇ, ಇಲ್ಲೊಂದು ಮುಖ್ಯವಾದಂತಹ ಪ್ರಶ್ನೆ ಇದೆ. ನಾವು ಬಹುಸಂಖ್ಯಾತ ಮುಸ್ಲಿಮೇತರ ಮತ್ತೆ ಅಲ್ಪಸಂಖ್ಯಾತರಾಗಿ ಮುಸ್ಲಿಮರು ಈ ನಾವು ಸ್ಥಾನದಲ್ಲಿ ನಾವು ಬಾಳುತ್ತಿದ್ದೇವೆ. ಖಂಡಿತವಾಗಿಯೂ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಚರಿತ್ರೆ, ಪ್ರವಾದಿಯವರ ಜೀವನ ಚರಿತ್ರೆ, ಪ್ರವಾದಿಯವರ ಸೀರತ್ ನಾವು ಓದಿದಾಗ ಅಲ್ಲಿ ನಮಗೆ ಕೆಲವೊಬ್ಬರು ಅಲ್ಪಸಂಖ್ಯಾತರಾಗಿ ಬಹುಸಂಖ್ಯಾತ ಸತ್ಯ ನಿಷೇಧಿಗಳ ಮಧ್ಯೆ ಬಾಳುವಂತಹ ಜನರಿಗೆ ಬಹಳಷ್ಟು ಮಾರ್ಗದರ್ಶನವನ್ನು ನಾವು ಕಾಣಲಿಕ್ಕೆ ಸಾಧ್ಯ. ಪ್ರವಾದಿಯವರು ಮಕ್ಕಾ ಪಟ್ಟಣದಿಂದ ಮದೀನಕ್ಕೆ ವಲಸೆ ಹಿಜರತ್ ಮಾಡಿ ಹೋದರು. ಪ್ರವಾದಿಯವರು ಮದೀನಕ್ಕೆ ಹೋದ ನಂತರ ಆ ಮದೀನಾ ನಗರದಲ್ಲಿ ಪ್ರವಾದಿಯರನ್ನು ಭೇಟಿಯಾಗಿದ್ದು ಬಹಳಷ್ಟು ಮುಸ್ಲಿಮೇತರಿಗೆ, ಯಹೂದಗಳೆಂಬ ಪ್ರವಾದಿಯರನ್ನು ದ್ವೇಷಗಳಿದ್ದರು. ಅಲ್ಲಿ ಮಜೂಸಿ ಅಗ್ನಿ ಪೂಜೆ ಮಾಡುವಂತಹ ಜನರಿದ್ದರು, ಅಲ್ಲಿ ಕ್ರಿಶ್ಚಿಯನ್ ಇದ್ದರು, ಅಲ್ಲಿ ಮೂರ್ತಿ ಪೂಜೆ ಮಾಡುವಂತಹ ಮುಶ್ರಿಕೀನರಿದ್ದರು, ಅಲ್ಲಿ ಅಲ್ಲಾಹನಿಗೆ ನಮ್ಮದೇ ಇರುವಂತಹ ಅಥಿಸ್ಟ್ಗಳು ಸಹ, ನಾಸ್ತಿಕರು ಸಹ ಆ ಜಾಗದಲ್ಲಿದ್ದರು. ಅಲ್ಲಾಹನ ಪ್ರವಾದಿಯವರು ಮದೀನಕ್ಕೆ ಹೋದ ನಂತರ ಯಾವ ವ್ಯಕ್ತಿಗಳೊಂದಿಗೆ ಯಾವ ರೀತಿ ವರ್ತಿಸಿದರು, ಇದು ಮುಖ್ಯವಾದಂತಹ ಪ್ರಶ್ನೆಯಾಗಿದೆ. ನೀವು ಸೀರತಿನ ಪುಸ್ತಕಗಳನ್ನು ನಾವು ಓದಬೇಕಾಗಿದೆ. ನಮ್ಮಲ್ಲಿ ಜ್ಞಾನ ಪಡೆಯುವಂತಹ ಆಸೆ ಬಹಳ ಕಡಿಮೆ, ನಾವು ವಿದ್ಯೆ ಕಲಿಯಬೇಕು ಎಂಬುವಂತಹ ಹಂಬಲ ನಮ್ಮಲ್ಲಿ ಬಹಳ ಕಡಿಮೆ. ಐಹಿಕ ವಿಷಯದಲ್ಲಿ ಒಬ್ಬರಿಗೊಬ್ಬರ ಪರದೋಷಣೆ ಮಾಡಲಿಕ್ಕೆ ಮತ್ತು ನಾವು ಒಬ್ಬರಿಗೊಬ್ಬರಲ್ಲಿ ನಾವು ಅವಹೇಳನ ಮಾಡಲಿಕ್ಕೆ ನಮ್ಮಲ್ಲಿ ಬಹಳಷ್ಟು ಸಮಯವಿದೆ, ಆದರೆ ಜ್ಞಾನ ಕಲಿಯಲಿಕ್ಕೆ ನಮ್ಮಲ್ಲಿ ಸಮಯವಿಲ್ಲ. ಸೀರತಿನ ಪುಸ್ತಕವನ್ನು ಓದಿದಾಗ ಅಲ್ಲಿ ಒಂದು ನಮಗೆ ಶೀರ್ಷಿಕೆ ಕಾಣಲಿಕ್ಕೆ, ಒಂದು ಟಾಪಿಕ್ ಕಾಣಲಿಕ್ಕೆ ಸಾಧ್ಯ. ಅದೇನು? ಮೀಸಾಕುಲ್ ಮದೀನಾ. ಮೀಸಾಕುಲ್ ಮದೀನಾ ಅಂದರೆ ಮದೀನಾದ ಒಪ್ಪಂದ, ಪ್ರವಾದಿಗಳನ್ನು ಒಪ್ಪಂದ ಮಾಡಿಕೊಳ್ಳಿ. ಯಾರೊಂದಿಗೆ? ಯಹೂದಿಗಳು. ಅವರು ಪ್ರವಾದಿಗಳ ಅವರು ಬಹಳ ಕಠೋರವಾದಂತಹ ದ್ವೇಷಕ್ಕೂ ವೈರಿಗಳಾಗಿದ್ದಾರೆ, ಅವರು ದುಶ್ಮನ್ಗಳಾಗಿದ್ದಾರೆ. ಆದರೆ ಅವರೊಂದಿಗೆ ಪ್ರವಾದಿಗಳು ಒಪ್ಪಂದವನ್ನು ಮಾಡಿಕೊಂಡರು. ಯಾವ ವಿಷಯದಲ್ಲಿ ಒಪ್ಪಂದ? ಈ ಮದೀನಾ ನಗರ ಕೇವಲ ನಿಮ್ಮದಲ್ಲ, ನಮ್ಮದು. ಈ ಮದೀನಾ ನಗರ ನಿಮ್ಮದು, ನಮ್ಮ ಮದೀನಾ ನಗರವಾಗಿದೆ. ಈ ನಮ್ಮ ಮದೀನಾ ನಗರಕ್ಕೆ ಯಾವುದೇ ನೀವು ನಮಗೆ ಆಕ್ರಮಣ ಮಾಡಿದರೆ ನಾವು ಖಂಡಿತವಾಗಿ ಈ ಮದೀನಾ ನಗರ ನಾವು ರಕ್ಷಿಸುತ್ತೇವೆ ಎಂಬ ಒಂದು ವಿಷಯದಲ್ಲಿ ಪ್ರವಾದಿಗಳ ಒಪ್ಪಂದವನ್ನು ಮಾಡಿಕೊಂಡರು. ಮತ್ತು ಮುಸ್ಲಿಮೇತರೊಂದಿಗೆ ಪ್ರವಾದಿಗಳ ಯಾವ ರೀತಿಯ ವರ್ತನೆ ಇದ್ದು ನಾವು ಗಮನಿಸಿಕೊಳ್ಳಬೇಕಾಗಿದೆ. ಯಹೂದಿ ಪವಿತ್ರ ಮುಸ್ಲಿಮರಿಗೆ ಅತಿ ಕಠೋರವಾದಂತಹ, ಮುಸ್ಲಿಮರಿಗೆ ಅತ್ಯಂತ ದೊಡ್ಡ ವೈರಿಗಳು, ಶತ್ರುಗಳು ಯಾರು ಪವಿತ್ರ ಕುರಾನ್ ಹೇಳುವುದು? ಅದು ಯಹೂದಿಗಳು. ಒಬ್ಬ ಯಹೂದಿ ಯುವಕ ಸಾಯುತ್ತಿದ್ದಾಗ ಅವನಿಗೆ ಸಂದರ್ಶಿಸಲಿಕ್ಕೆ ಪ್ರವಾದಿಯವರು ಆ ಯುವಕರ ಬಳಿ ಹೋಗುತ್ತಾರೆ. ನೋಡಿ, ಅಲ್ಲಾಹನ ಪ್ರವಾದಿಯವರ ವರ್ತನೆ, ಪ್ರವಾದಿಯವರ ಸರಿಯಾದ ಸುನ್ನತನ್ನು ನಾವು ಓದಬೇಕು. ಜ್ಞಾನವಿಲ್ಲದೆ ಇದು ಸರಿ ಇದು ತಪ್ಪಂತ ಹೇಳುವಂತ ಯಾವುದೇ ಅರ್ಹತೆ ಖಂಡಿತವಾಗಿಯೂ ನಮಗಿಲ್ಲ. ಇಮಾಮ್ ಬುಖಾರಿ ರಹಮತುಲ್ಲಾಹಿ ಅಲೈಹಿ ಅವರು ಒಂದು ಶೀರ್ಷಿಕೆಯನ್ನು ಬರೆದಿದ್ದಾರೆ, ಅಲ್ಲಿ ಇಲ್ಮು ಕಬ್ಲ ಅಲ್ ಕೌಲಿ ವಲ್ ಅಮಲಿ ಬಿಹಿ. ಒಬ್ಬ ವ್ಯಕ್ತಿ ದೀನಿನ ವಿಷಯದಲ್ಲಿ, ಧರ್ಮದ ವಿಷಯದಲ್ಲಿ ಇದು ಹಲಾಲ್ ಆಗಿದೆ, ಇದು ಹರಾಮ್ ಆಗಿದೆ, ಇದು ಸರಿಯಾಗಿದೆ, ಇದು ತಪ್ಪು ಆಗಿದೆ ಅಂತ ಹೇಳಬೇಕೆಂದಾದರೆ ಅವನಲ್ಲಿ ಆ ಕುರಿತು ಸರಿಯಾದಂತ ಜ್ಞಾನವಿರಬೇಕು. ಅಲ್ಲಿ ಇಲ್ಮು ಕಬ್ಲ ಅಲ್ ಕೌಲಿ ವಲ್ ಅಮಲಿ ಬಿಹಿ. ದೀನಿನ ಧರ್ಮದ ವಿಷಯದಲ್ಲಿ ಒಬ್ಬ ವ್ಯಕ್ತಿ ನನಗೆ ಇದು ಸರಿಯಾಗಿದೆ, ಇದು ತಪ್ಪಾಗಿದೆ ಹೇಳುವಂತ ವಿಷಯದಲ್ಲಿ ಸಂಪೂರ್ಣವಾದಂತಹ ಜ್ಞಾನ ಅವನಿಗೆ ಇರಬೇಕು. ಇಮಾಮ್ ಮಾಲಿಕ್ ರಹಮತುಲ್ಲಾಹಿ ಅಲೈಹಿ ಅವರಿಗೆ ಫತ್ವಾ ಕೊಡುವಂತಹ ಒಂದು ಜಾಗದಲ್ಲಿ, ಫತ್ವಾದ ಒಂದು ಕುರ್ಚಿಯಲ್ಲಿ ಅವರಿಗೆ ಕೂಡಿಸಿದಾಗ 100 ಪ್ರಶ್ನೆಗಳಿಗೆ ಅವರಿಗೆ ಕೇಳಲಾಗುತ್ತದೆ. 100 ಪ್ರಶ್ನೆಗಳು.
ಆ ಇಮಾಮ್ ಮಾಲಿಕ್ ಎಂಬ ಅತ್ಯಂತ ದೊಡ್ಡ ಇಮಾಮ್ ಅವರು. ಆ ಕಾಲದಲ್ಲಿ ಇಮಾಮ್ ಮಾಲಿಕರವರಿಗಿಂತ ಅತಿ ಹೆಚ್ಚು ಜ್ಞಾನವುಳ್ಳ ವ್ಯಕ್ತಿ ಭೂಮಿಯ ಮೇಲೆ ಯಾವ ವ್ಯಕ್ತಿಯೂ ಇರಲಿಲ್ಲ. 100 ಪ್ರಶ್ನೆಗಳು ಕೇಳಿದಾಗ ಕೇವಲ 33 ಅಥವಾ ಅದಕ್ಕಿಂತ ಹೆಚ್ಚು ಕಡಿಮೆ ಉತ್ತರಗಳನ್ನು ಮಾತ್ರ ಇಮಾಮ್ ಮಾಲಿಕರವರು ಆ ಪ್ರಶ್ನೆಗಳಿಗೆ ಉತ್ತರವನ್ನು ನೀಡಿದರು. ಇನ್ನು ಉಳಿದಿರುವಂತಹ ಪ್ರಶ್ನೆಗಳಿಗೆ ಲಾ ಅದ್ರಿ, ನನಗೆ ಇದರ ಕುರಿತು ಜ್ಞಾನವಿಲ್ಲ, ಲಾ ಅದ್ರಿ ಎಂದು ಹೇಳಿದ್ರು. ಲಾ ಅದ್ರಿ ಎನ್ನುವುದು ಅರ್ಥ ವಿದ್ಯೆ ಕಲಿಯುವಂತಹ ಒಂದು ವಿಷಯವಾಗಿದೆ. ಈಗ ನಾವು ನೋಡಿ, ನಮ್ಮ ಯುವಕರಲ್ಲಿ ಜ್ಞಾನದ ಕುರಿತು ಸರಿಯಾದಂತಹ ಕುರಾನ್ ಓದಲಿಕ್ಕೆ ಅವರಿಗೆ ಬರಲಿಕ್ಕೆ ಎಂದು ಸಾಧ್ಯವಿಲ್ಲ. ಫತ್ವಾ ನೀಡಲಿಕ್ಕೆ ಇಷ್ಟು ಬೇಗವಾಗಿ ಬರುತ್ತಾರೆ. ಸಹೋದರರೇ, ಫತ್ವಾ ನೀಡುವಂತಹ ಜವಾಬ್ದಾರಿ ಅಲ್ಲಾಹನ ಮೇಲಿದೆ. ಅಲ್ಲಾಹ್ ಫತ್ವವನ್ನು ನೀಡುತ್ತಾನೆ. ಆದರೆ ಜ್ಞಾನವಿಲ್ಲದೆ ನಾವು ಧರ್ಮದ ವಿಷಯದಲ್ಲಿ ಮಾತನಾಡುವಂತಹ ಅರ್ಹತೆ ನಮಗೆ ಯಾವುದೇ ರೀತಿಯಲ್ಲಿ ಕಿಯಾಮತ್ತಿನ ದಿನ ಅಲ್ಲಾಹ್ ಮುಂದೆ ನಾವು ನಿಂತಾಗ, ನಾವು ಜ್ಞಾನವಿಲ್ಲದೆ ಧರ್ಮದ ವಿಷಯದಲ್ಲಿ ಮಾತನಾಡುವಾಗ ಅಲ್ಲಾಹನ ಮುಂದೆ ನಾವು ಯಾವ ರೀತಿ ಉತ್ತರ ನೀಡಲಿಕ್ಕೆ ಸಾಧ್ಯ? ನಾವು ಈಗ ಯಾವುದೇ ಒಂದು ವಿಷಯವು ಹಲಾಲ್ ಆಗಿದ್ದರೆ ಅಂದರೆ ಹರಾಮ್ ನಾವು ಫತ್ವವನ್ನು ಕೊಟ್ಟರೆ, ಇಸ್ಲಾಮಿನಲ್ಲಿ ಅದು ಸರಿಯಾಗಿದ್ದರೆ ತಪ್ಪಾಗಿದೆ ಅಂತ ನಾವು ಹೇಳಿದರೆ, ಅಥವಾ ಇಸ್ಲಾಮಿನಲ್ಲಿ ತಪ್ಪಾಗಿದ್ದನ್ನು ಸರಿಯಾಗಿದೆ ಎಂದು ನಾವು ಹೇಳಿದರೆ, ಜ್ಞಾನವಿಲ್ಲದೆ ಮಾತನಾಡಿದರೆ ಒಬ್ಬ ವ್ಯಕ್ತಿ ಅಲ್ಲಾಹನ ಪ್ರವಾದನವನ್ನು ಹೇಳದೇ ಇರುವಂತಹ ಒಂದು ವಿಷಯದ ಕುರಿತು ಒಬ್ಬ ವ್ಯಕ್ತಿ ಅಲ್ಲಾಹನ ಪ್ರವಾದನವರು ಈ ರೀತಿಯಾಗಿ ಹೇಳಿದ್ದಾರೆ ಅಂತ ಹೇಳಿದಾಗ ಒಳಿತೇ ಆಗಿರಲಿ, ಅದು ಎಷ್ಟು ಉತ್ತಮ ಕಾರಣವಾಗಿರಲಿ. ಮನ್ ಕದಬ ಅಲೈಹಿ ಮುತಅಮ್ಮಿದನ್ ಫಲ್ಯತಬವ್ವ ಮಕ್ಅದಹು ಮಿನನ್ ನಾರ್. ಒಬ್ಬ ವ್ಯಕ್ತಿ ನನ್ನ ಬಳಿ ಒಂದು ಹದೀಸನ್ನು, ನಾನು ಹೇಳದೇ ಇರುವಂತಹ ಮಾತನ್ನು ನನ್ನ ಬಳಿಗೆ ಕಲ್ಪಿಸಿದರೆ, ನನ್ನ ಬಳಿಗೆ ಅದರ ಸಂಬಂಧವನ್ನು ಆ ವ್ಯಕ್ತಿ ಮಾಡಿದರೆ, ಅಂತಹ ವ್ಯಕ್ತಿಯ ಸ್ಥಾನವು ಅದು ನರಕವಾಗಿದೆ. ಅವನ ನರಕದಲ್ಲಿ ತನ್ನ ಸೀಟನ್ನು ಗ್ಯಾರಂಟಿ ಮಾಡಿಕೊಳ್ಳಲಿ, ಕನ್ಫರ್ಮ್ ಮಾಡಿಕೊಳ್ಳಲಿ ಎಂದು ಅಲ್ಲಾಹನ ಪ್ರವಾದಿ ಹದೀಸನಲ್ಲಿ ಹೇಳಿದ್ದಾರೆ. ಸಹೋದರರೇ, ಖಂಡಿತವಾಗಿ ಈ ಒಂದು ವಿಷಯದ ಕುರಿತು ಸಂಬಂಧವನ್ನು ನಾವು ಯಾರೊಂದಿಗೆ ಬೆಳೆಸಿಕೊಳ್ಳಬೇಕು, ಯಾರೊಂದಿಗೆ ಸಂಬಂಧ ನಾವು ಕಳೆದುಕೊಳ್ಳಬೇಕು. ನಾವು ಬಹಳ ಬಹುಸಂಖ್ಯಾತ ಮುಸ್ಲಿಮೇತರರ ಮಧ್ಯೆ ಇರುವಾಗ ಇಸ್ಲಾಂ ಧರ್ಮ ನಮಗೆ ನೀಡುವಂತಹ ಆದರ್ಶವು, ಇಸ್ಲಾಂ ಧರ್ಮ ನಮಗೆ ಮಾಡುವಂತಹ ಮಾರ್ಗದರ್ಶವೇನೆಂದರೆ, ಲಾ ಯನ್ಹಾಕುಮುಲ್ಲಾಹು ಅನಿಲ್ ಲದೀನ ಲಮ್ ಯುಕಾತಿಲುಕುಂ ಫಿದ್ದೀನಿ ವಲಂ ಯುಖ್ರಿಜೂಕುಂ ಮಿನ್ ದಿಯಾರಿಹಿಮ್ ಅನ್ ತಬರ್ರೂಹುಂ ವ ತುಕ್ಸಿತು ಇಲೈಹಿ ಇನ್ನಲ್ಲಾಹ ಯುಹಿಬ್ಬುಲ್ ಮುಕ್ಸಿತೀನ್. ನಿಮ್ಮೊಂದಿಗೆ ಯುದ್ಧ ಮಾಡದಂತಹ, ನಿಮ್ಮ ಮನೆಗಳಿಂದ ನಿಮಗೆ ಹೊರಗೆ ತೆಗೆದಿರುವಂತಹ, ನಿಮಗೆ ನಿಮ್ಮ ಮನೆಯಿಂದ ಆಚರಣೆಗೆ ಕಳಿಸಲಾರದಂತಹ ಸತ್ಯ ನಿಷೇಧಗಳು. ಲಾ ಯನ್ಹಾಕುಮುಲ್ಲಾಹು ಅನಿಲ್ ಲದೀನ ಲಮ್ ಯುಕಾತಿಲುಕುಂ ಫಿದ್ದೀನಿ, ಧರ್ಮದ ವಿಷಯದಲ್ಲಿ ನಿಮ್ಮೊಂದಿಗೆ ಹೋರಾಟ ಮಾಡದಂತ, ಮತ್ತು ಅದೇ ರೀತಿ ನಿಮಗೆ ನಿಮ್ಮ ಭವನಗಳಿಂದ ನಿಮ್ಮ ಮಗಳಿಂದ ಹೊರಗೆ ತರದಂತಹ ಅಂತಹ ವ್ಯಕ್ತಿಗಳಿಗೆ ಅಂತಹ ವ್ಯಕ್ತಿಗಳಿಗೆ ನೀವು ಸದ್ವರ್ತನೆಯಿಂದ ವರ್ತಿಸಬೇಕು, ಉತ್ತಮ ರೀತಿಯಿಂದ ನೀವು ವರ್ತಿಸಬೇಕು. ಅಂತವರು ವತಕ್ಸಿತು ಇಲೈಹಿ, ಅವರಿಗೆ ನ್ಯಾಯವನ್ನು ನೀವು ಪಾಲಿಸಬೇಕು. ಒಂದು ಮುಸ್ಲಿಮೇತರರಾಗಿದ್ದಾರೆ, ಅವರು ನನ್ನ ಧರ್ಮದವರಲ್ಲ ಎಂದು ಅವನಿಗೆ ಅನ್ಯಾಯ ಮಾಡುವುದು ಇಸ್ಲಾಮಿಗೆ ವಿರುದ್ಧವಾದಂತಹ ಒಂದು ವಿಷಯವಿದೆ. ಅಂತಹ ವ್ಯಕ್ತಿಗೆ ಸದ್ವರ್ತನೆ ಎಂದರೆ ಆ ವ್ಯಕ್ತಿಗೆ ನರಕದ ಯಾತನೆಯಿಂದ ನಾನು ಯಾವ ರೀತಿ ರಕ್ಷಿಸಬೇಕು, ಆ ವ್ಯಕ್ತಿಗೆ ನಾವು ತೌಹೀದಿನ ಆಹ್ವಾನ, ತೌಹೀದಿನ ದಾವತ್ ಯಾವ ರೀತಿ ಇರಬೇಕು, ಆ ವ್ಯಕ್ತಿಗೆ ನಾನು ಸ್ವರ್ಗಕ್ಕೆ ಯಾವ ರೀತಿ ಕರೆದುಕೊಂಡು ಹೋಗಬೇಕು, ಆ ವ್ಯಕ್ತಿಗೆ ನಾನು ಶಿರ್ಕಿನಿಂದ, ಬಿದ್ಅತಿನಿಂದ, ಆ ವ್ಯಕ್ತಿಗೆ ನಾನು ಬಹಳ ತಪ್ಪು ಕಾರಣಗಳಿಂದ ಯಾವ ರೀತಿ ನಾವು ತಡೆಯಬೇಕು, ಇದು ಆ ವ್ಯಕ್ತಿಗೆ ಆಗುವಂತಹ ಸದ್ವರ್ತನೆಯಾಗಿದೆ. ಒಬ್ಬ ವ್ಯಕ್ತಿಗೆ ನಾವು ಇಸ್ಲಾಮಿನ ಕುರಿತು ನಾವು ಹೇಳಬೇಕೆಂದಾದರೆ ಆ ವ್ಯಕ್ತಿಯೊಂದಿಗೆ ನಮ್ಮ ಸಂಬಂಧ ಇರಬೇಕು. ಆ ವ್ಯಕ್ತಿಯೊಂದಿಗೆ ನಾವು ಸಂಬಂಧ ಕಡಿದುಕೊಂಡರೆ ನೀವು ಆ ವ್ಯಕ್ತಿಯೊಂದಿಗೆ ಮಾತನಾಡಲಿಕ್ಕೆ ಎಂದಿಗೂ ಸಾಧ್ಯವಿಲ್ಲ. ಪ್ರವಾದಿಗಳು ಯಹೂದಿ ಯುವಕನ ಬಳಿ ಹೋಗಿದ್ದು, ಆ ಯುವಕ ಮರಣಕ್ಕೆ ಸಮೀಪವಾದಂತಹ ಸಂದರ್ಭದಲ್ಲಿ ಪ್ರವಾದಿಗಳು ಆ ಯುವಕನ ಬಳಿ ಹೋಗದೆ ಇದ್ದರೆ ಆ ವ್ಯಕ್ತಿ, ಆ ಯುವಕ ಇಸ್ಲಾಂ ಸ್ವೀಕರಿಸಲಿಕ್ಕೆ ಸಾಧ್ಯ ಖಂಡಿತವಾಗಿಲ್ಲ. ಪ್ರವಾದಿಗಳು ಹೋಗಿ ಆ ಚಿಕ್ಕ ಯುವಕ ಅವನು ಸಾಯುತ್ತಿರುವಂತಹ ಸಂದರ್ಭದಲ್ಲಿ ಹೋಗಿ ಆ ಯುವಕನೊಂದಿಗೆ ಮಾತನಾಡಿ ಪ್ರವಾದಿಗಳು ಆ ಯುವಕನಿಗೆ ಇಸ್ಲಾಮಿನ ಕಡೆಗೆ ಆಹ್ವಾನಿಸಿದರು. ಆ ವ್ಯಕ್ತಿಗೆ ಕಲಿಮತು ತೌಹೀದನ ಬಳಿ ಆ ವ್ಯಕ್ತಿಗೆ ನಾವು ಕರೆದರು. ಆ ಯುವಕ ತನ್ನ ತಂದೆಗೆ ಮುಖವನ್ನು ನೋಡುತ್ತಾನೆ. ಆ ತಂದೆ ಹೇಳುತ್ತಾನೆ, ಅತಿ ಅಬುಲ್ ಕಾಸಿಂ, ಈ ಅಬುಲ್ ಕಾಸಿಂ ಅಂದರೆ ಪ್ರವಾದಿಗಳ ಮಾತನ್ನು ನೀನು ಸ್ವೀಕರಿಸಕೋ. ಆ ಯುವಕ ಸಾಯುವ ಮುನ್ನ ಅಶ್ಹದು ಅಲ್ಲಾ ಇಲಾಹ ಇಲ್ಲಲ್ಲಾಹ್ ವ ಅಶ್ಹದು ಅನ್ನ ಮುಹಮ್ಮದನ್ ಅಬ್ದುಹು ವ ರಸೂಲುಹು, ಅಲ್ಲಾಹ್ ಮಾತ್ರ ಆರಾಧನೆಗಾರನು, ಅಲ್ಲಾಹನ ಪ್ರವಾದಿಗಳು ಸಂದೇಶವಾಹಕರಾಗಿದ್ದಾರೆ, ರಸೂಲರಾಗಿದ್ದಾರೆ ಎಂದು ಆ ಯುವಕ ಇಸ್ಲಾಮನ್ನು ಸ್ವೀಕರಿಸುತ್ತಾರೆ. ಪ್ರವಾದಿಗಳು ಹೊರಗಡೆ ಬಂದು ಅಲ್ಲಾಹನಿಗೆ ಪ್ರಾರ್ಥಿಸುತ್ತಾರೆ, ಅಲ್ಹಮ್ದುಲಿಲ್ಲಾಹಿ ಅಲ್ಲದಿ ಅನ್ಕದಹು ಬಿ ಮಿನನ್ ನಾರ್. ಅಲ್ಲಾಹನಿಗೆ ಸರ್ವಸ್ತುತಿ, ನನ್ನ ವತಿಯಿಂದ, ನನ್ನ ಕಾರಣದಿಂದಾಗಿ ಅಲ್ಲಾಹ್ ಆ
ಯುವಕನನ್ನು ನರಕದ ಯಾತನೆಯಿಂದ ಅಲ್ಲಾಹನು ರಕ್ಷಿಸಿದನು ಎಂದು ಅಲ್ಲಾಹನ ಪರವಾಗಿ ಅಲ್ಲಾಹನಿಗೆ ಹಮ್ದ್, ಅಲ್ಲಾಹನಿಗೆ ಪ್ರಶಂಸಿಸುತ್ತಾನೆ. ಎಷ್ಟು ಉತ್ತಮವಾದಂತಹ ವಿಚಾರ. ಸಹೋದರರೇ, ಯಾರೊಂದಿಗೆ ಸಂಬಂಧ ನಾವು ಮಾಡಿಕೊಳ್ಳಬೇಕು, ಯಾರೊಂದಿಗೆ ಸಂಬಂಧವನ್ನು ನಾವು ಕಡಿದುಕೊಳ್ಳಬೇಕು, ನಾನು ನಿರ್ಧರಿಸುವಂತಹ ವಿಷಯವಲ್ಲ. ಮೊದಲಾಗಿ ಇಸ್ಲಾಂ ಧರ್ಮ ಅದಕ್ಕೆ ನಮಗೆ ಸರಿಯಾದಂತಹ ಮಾರ್ಗದರ್ಶನ ಇರುತ್ತದೆ. ಮುಸ್ಲಿಮೇತರೊಂದಿಗೆ ನಮ್ಮ ಸಂಬಂಧ ಇರಬೇಕು. ಯಾವ ಕಾರಣದಿಂದಾಗಿ? ಅವರನ್ನು ನಾವು ನರಕದ ಯಾತನೆಯಿಂದ ರಕ್ಷಿಸಿ ಇಸ್ಲಾಮಿನ ನೈಜ ಸಂದೇಶ ತಲುಪಿಸಬೇಕು, ಅವರಿಗೆ ಸ್ವರ್ಗದ ದಾರಿಯನ್ನು ತೋರಿಸಬೇಕು, ಅವರಿಗೆ ಅಲ್ಲಾಹನ ನೈಜ ದಾಸರನ್ನಾಗಿ ಮಾಡಬೇಕು ಎಂಬ ಕಾರಣದಿಂದಾಗಿ ಶಿರ್ಕ್ ಮಾಡುವಂತಹ ವ್ಯಕ್ತಿಗಳೊಂದಿಗೆ ಈ ಸಂದರ್ಭದಲ್ಲಿ ನಾವು ಅವರೊಂದಿಗೆ ಸಂಬಂಧವನ್ನು ಬೆಳೆಸುವಂತಹ ಅವಶ್ಯಕತೆ ಖಂಡಿತವಾಗಿಯೂ ಇದೆ. ಇಂತಹ ಸಂದರ್ಭದಲ್ಲಿ ಇಸ್ಲಾಮಿನ ಎಲ್ಲಾ ಜ್ಞಾನವನ್ನು ನಾವು ಅರಿತಾಗ ಒಂದು ವಿಷಯ ನಮ್ಮಲ್ಲಿ ಬಂದರೆ ಕೇವಲ ಅದರ ಒಂದು ಪುಟವನ್ನು ನಾವು ನೋಡಬಾರದು, ಆ ನಾಣ್ಯದ ಒಂದು ಮುಖವನ್ನು ನೋಡಬಾರದು. ಆ ಸಮಸ್ಯೆ, ಆ ವಿಷಯದ ಕುರಿತು ಎಲ್ಲಾ ರೀತಿಯ ಜ್ಞಾನಗಳನ್ನು, ಕುರಾನ್ ಮತ್ತು ಹದೀಸಿನಲ್ಲಿರುವಂತಹ ಎಲ್ಲಾ ವಿಷಯಗಳನ್ನು ಸರಿಯಾಗಿ ನಾವು ಓದಿದರೆ, ಸರಿಯಾದ ಜ್ಞಾನದಕ್ಕೆ ಬಂದರೆ ಸರಿ ಯಾವುದು ತಪ್ಪು ಯಾವುದು ಎಂಬುದು ಪ್ರತಿಯೊಬ್ಬ ವ್ಯಕ್ತಿಗೆ ಅಂತ ಅರ್ಥವಾಗಲಿಕ್ಕೆ ಖಂಡಿತವಾಗಿಯೂ ಸಾಧ್ಯ. ಈ ವಿಷಯದ ಕುರಿತು ಬಹಳಷ್ಟು ವಿಸ್ತರಿಸಿ ಹೇಳಲಾಗಿದೆ, ಬರೆಯಲಾಗಿದೆ. ಖಂಡಿತವಾಗಿಯೂ ಅಲ್ಲಾಹನಿಗಾಗಿ ಮಾತ್ರ ನಾವು ಪ್ರೀತಿಸಬೇಕಾಗಿದೆ, ಅಲ್ಲಾಹನಿಗಾಗಿ ಮಾತ್ರ ನಾವು ಒಬ್ಬ ವ್ಯಕ್ತಿಯನ್ನು ದ್ವೇಷಿಸಬೇಕಾಗಿದೆ. ಇಂತಹ ಜನರನ್ನು ಅಲ್ಲಾಹ್ ತನ್ನ ಅರ್ಶಿನ ಜಾಗದಲ್ಲಿ ಸ್ಥಾನವನ್ನು ನೀಡುತ್ತಾನೆ ಎಂದು ಅಲ್ಲಾಹನ ಪರವಾಗಿ ಈ ಹದೀಸಿನಲ್ಲಿ ನಮಗೆ ತಿಳಿಸಿದ್ದಾರೆ. ಅಲ್ಲಾಹು ನಮ್ಮೆಲ್ಲರ ದೀನಿನ ಧರ್ಮದ ನೈಜ ಜ್ಞಾನವನ್ನು ಅರಿಯುವಂತಹ ತೌಫೀಕನ್ನು ದಯಪಾಲಿಸಲಿ. ಅಲ್ಲಾಹು ಪ್ರತಿಯೊಂದು ಕ್ಷೋಭೆಯಿಂದ, ಪ್ರತಿಯೊಂದು ಕೆಡುಕಿನಿಂದ, ಪ್ರತಿಯೊಂದು ಫಿತನದಿಂದ ಅಲ್ಲಾಹು ನಮ್ಮೆಲ್ಲರನ್ನು ರಕ್ಷಿಸಲಿ. ದೀನನ ಜ್ಞಾನ ಕಲಿಯಲಿಕ್ಕೆ ನಮಗೆ ಸಮಯವನ್ನು ಕೊಡುವಂತಹ ಅಲ್ಲಾಹು ನಮಗೆ ತೌಫೀಕನ್ನು, ಸೌಭಾಗ್ಯವನ್ನು ಅಲ್ಲಾಹು ದಯಪಾಲಿಸಲಿ. ಅಲ್ಲಾಹು ನಮ್ಮೆಲ್ಲರ ಸತ್ಕಾರ್ಯಗಳನ್ನು ಸ್ವೀಕರಿಸಿ ನಮ್ಮ ಪಾಪ ಕೃತ್ಯಗಳನ್ನು ಅಲ್ಲಾಹು ಪರಿಹರಿಸಿ ನಮ್ಮೆಲ್ಲರನ್ನು ಸ್ವರ್ಗ ಪ್ರವೇಶಿಸಲಿ. ಆಮೀನ್. ವಾಖಿರು ದಅವಾನಾ ಅಲ್ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್.